ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಮ್ಮ ಅಮ್ಮ ಹೇಳಿದ್ದಾರೆ ಶಾಪಿಂಗ್ ಹೋಗೋಣ ಬಾ ಅಂತ. ಸೊ ನಮ್ಮ ಮಮ್ಮಿ ಜೊತೆ ನಾನು ಇವತ್ತು ಶಾಪಿಂಗ್ ಹೋಗ್ತಿದ್ದೀನಿ. ನಮ್ಮ ಮಮ್ಮಿ ಇವತ್ತು ಏನು ಕೊಡಿಸ್ತಾರೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೈಲಾಗಿ ಹೋಗ್ತಿದ್ದಾರಲ್ಲ ಇವರೇ ನಮ್ಮಮ್ಮ. ಮಮ್ಮಿ ಸ್ವಲ್ಪ ಹಿಂದ್ಗಡೆ ಟರ್ನ್ ಮಾಡಿ ನೋಡು. ಗೈಸ್, ನಮ್ಮಮ್ಮ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಹಿಂದ್ಗಡೆ ಟರ್ನ್ ಆಗಿ ನೋಡಬಾರ್ದು, ಕ್ಯಾಮರಕ್ಕೆ ಮುಖ ತೋರಿಸ್ಬಾರ್ದು ಅಂತ. ನಮ್ಮ ಅಮ್ಮ ಜೊತೆ ಇವತ್ತು ನಾನು ಅವ್ರ ಕೈ ಹಿಡ್ಕೊಂಡು ಹೋಗ್ತಿದ್ದೀನಿ. ಯಾಕಂದರೆ ಇಷ್ಟು ಪ್ರೀತಿ ತೋರಿಸಿದ್ರೆ ಮಾತ್ರ ಏನಾದರೂ ಕೊಡಿಸ್ತಾರೆ ಅಂತ ನಂಗೊಂದು ನಂಬಿಕೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ಇದೆಯಲ್ಲ. ನಮ್ಮ ಮಮ್ಮಿ ಹತ್ರ ಕೇಳಿದ್ರೆ ಒಂದು ಡ್ರೆಸ್ಸನ್ನು ಕೊಡ್ಸಲ್ಲ. ಲಾಸ್ಟಲ್ಲಿ ಈ ತಟ್ಟೆನಾದರೂ ಕೊಡಿಸು ಮಮ್ಮಿ, ಇದರಲ್ಲಾದರೂ ಊಟ ಮಾಡ್ತೀನಿ ಅಂದರೆ ಈ ತಟ್ಟೆನೂ ಕೊಡಿಸಿಲ್ಲ. ತುಂಬ ಬೇಜಾರಾಗೋಯ್ತು. ಶಾಪಿಂಗ್ ಅಂತ ಕರ್ಕೊಂಡು ಬಂದುಬಿಟ್ಟು ಏನೂ ಕೊಡಿಸಿಲ್ಲ. ಕೇನೆ ಈ ಮಮ್ಮಿ ಜೊತೆ ಯಾವತ್ತೂ ಶಾಪಿಂಗ್ ಹೋಗಬಾರ್ದು ಅಂತ ಅನ್ನೋದು. ಕೊಡಿಸೋದೇ ಅಲ್ಲ, ಅವ್ರಿಗೆ ಬೇಕಾಗಿರೋ ತರಕಾರಿ ಹಣ್ಣು ಅದು ಮಾತ್ರ ತೊಗೊತಾರೆ. ಬೇರೆ ನಮ್ಗೆ ಏನು ಬೇಕೋ ಅದು ಏನು ತೊಗೊಳ್ಳಲ್ಲ. ಹಲೋ ಮಮ್ಮಿ, ನನಗೆ ಅನ್ನೂ ಬೇಡ, ಬ್ಯಾಕ್ ಸೈಡ್ ಆ ಡ್ರೆಸ್ ಇದೆಯಲ್ಲ ಆ ಡ್ರೆಸ್ ಕೊಡಿಸು. ಆ ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ ಅಂತ ಉಳಿತಿದೆ. ಆ ಡ್ರೆಸ್ಸೇ ಬೇಕು, ಆ ಡ್ರೆಸ್ ಕೊಡಿಸು ಮಮ್ಮಿ. ಒಂದು ಸಲ ನೋಡು, ನನ್ನನ್ನು ನೋಡು, ಒಂದು ಸಲ ಡ್ರೆಸ್ ಕೊಡಿಸು ಮಮ್ಮಿ ನನಗೆ ಪ್ಲೀಸ್. ಮಮ್ಮಿ ಹಣ್ಣು ಇಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ಕೇಳೋದು ಏನೂ ಕೊಡಿಸ್ತಿಲ್ಲ ನನಗೆ, ಶಾಪಿಂಗ್ ಅಂತ ಕರ್ಕೊಂಡು ಬಂದುಬಿಟ್ಟು. ತುಂಬ ಬೇಜಾರಾಗುತ್ತೆ. ಯಾವತ್ತಿದ್ರು ಈ ಮಮ್ಮಿಯವ್ರ ಜೊತೆ ಶಾಪಿಂಗ್ ಬರಲೇಬಾರ್ದು. ಏನಂದರೆ ಏನು ಇಸ್ಕೊಡಲ್ಲ. ಅವ್ರಿಗೇನು ಬೇಕೋ ಅದೇ ಇಸ್ಕೊತಾರೆ, ನಮಗೇನು ಬೇಕೋ ಅದು ಇಸ್ಕೊಡೋದೇ ಇಲ್ಲ. ಈ ಟೆಡ್ಡಿ ನೋಡಿ ಎಷ್ಟು ಚೆನ್ನಾಗಿದೆ, ನೋಡುವಾಗಲೇ ನನಗೆ ಇಂಪ್ರೆಸ್ ಆಗೋಯಿತು. ಯಾರಾದರೂ ಈ ಟೆಡ್ಡಿ ಆದರೂ ಕೊಡಿಸ್ತಾರ ಅಂದರೆ ಕೊಡಿಸೋಕ್ಕೂ ರೆಡಿಯಲ್ಲ. ನಮ್ಮ ಮಮ್ಮಿ ಜೊತೆ ಕೇಳಿದರೆ ನಿಂಗೆ ಬಾಯ್ ಫ್ರೆಂಡ್ ಜೊತೆ ಕೇಳು ಅಂತಂತಾರೆ. ಮಮ್ಮಿ ತೊಗೊಳ್ಳೋದು ಯಾವಾಗ ನೋಡಿದ್ರು ವೆಜಿಟೇಬಲ್ಸು, ಫ್ರೂಟ್ಸು ಅಷ್ಟೇ, ಬೇರೆ ಏನು ತೊಗೊಳಕ್ಕೆ ಬರಲ್ಲ. ಅದೇ ತೊಗೋತಾರೆ. ಆದರೂ ಅವ್ರಿಗೆ ಬೋರಿಂಗೇ ಆಗಲ್ಲ. ಅದನ್ನು ನೋಡಿ ನನಗೇ ಬೋರ್ ಆಗಿಬಿಡುತ್ತೆ. ಆದರೆ ಏನು ಮಾಡೋದು, ಶಾಪಿಂಗ್ ಅಂತ ಬಂದಿದ್ದೀನಿ, ಏನಾದರೂ ಲಾಸ್ಟಲ್ಲಿ ಕೊಡಿಸ್ಬೋದಾ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಏನೋ ಕೊಡಿಸಿಲ್ಲ ನೋಡಿ. ಲಾಸ್ಟ್ ಕೊಡಿಸಿರೋದು ನಮ್ಮ ಮಮ್ಮಿ ನನಗೆ ಶೇಂಗಾ ಬೀಜ ಮಾತ್ರ. ಆದರೆ ನಾನು ಹೇಳಿದೆ ನಮ್ಮ ಮಮ್ಮಿ ಇವತ್ತು ಸಂಡೇ ಅಲ್ವಾ, ಎಲ್ಲಿಗಾದ್ರೂ ಹೋಗೋಣವಾ, ಏನಾದರೂ ತಿನ್ಕೊಂಡು ಬರೋಣವಾ ಹೋಟೆಲಲ್ಲಿ ಅಂತ, ನಾನ್ ವೆಜ್ ಮೀಲ್ಸ್ ತಿನ್ಬಿಟ್ಟು ಬರೋಣವಾ ಅಂತ. ಅದಕ್ಕೆ ನಮ್ಮಮ್ಮ ಅಂದರು ನಾನ್ ವೆಜ್ ಮೀಲ್ಸ್ ಹೋಟೆಲಲ್ಲಿ ತಿನ್ನೋದು ಬೇಡ, ತಂದು ನಾನೇ ಮನೇಲಿ ಮಾಡ್ಕೊಡ್ತೀನಿ ಅಂತಂದರು. ಆ್ಯಕ್ಚುಲಿ ಇದು ನಿಮ್ಗೆ ಗೊತ್ತಾ, ಇದು ಏನಂತ ನಿಮ್ಗೆ ಗೊತ್ತಾ? ಆಡು, ಮೇಕೆ, ಬೋಟಿ ಅಂತ ಅಂತಾರೆ. ಇದು ನಿಮ್ಗೆ ಗೊತ್ತಾ? ನೀವು ತಿಂದಿದ್ದೀರಾ? ಇದು ತಿಂದರೆ ನನ್ನ ಮೈಯಲ್ಲೆಲ್ಲ ಫುಲ್ ಎಲರ್ಜಿ ಆಗಿಬಿಡುತ್ತೆ. ನಂಗೆ ಭಯ ಇದು ತಿನ್ನೋಕ್ಕೆ. ಬಟ್ ಇದು ನೋಡಿ, ಇದು ಕ್ಲೀನ್ ಮಾಡೋ ಪ್ರೊಸೆಸ್ ನೋಡಿ ಎಷ್ಟು ಟಫ್ ಇದೆಯಲ್ವಾ. ನಾನು ಇದೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಮನೇಲಿದ್ದಾಗ, ಬಿಕಾಸ್ ನಾನು ತಿಂತಿರ್ಲಿಲ್ಲ. ನಂಗೆ ತಿಂದ್ರೆ ಫುಲ್ ಎಲರ್ಜಿ ಆಗೋಗ್ತಿತ್ತು, ಅದಕ್ಕೆ ತಿಂತಿರ್ಲಿಲ್ಲಲ್ವ, ಅದಕ್ಕೆ ನೋಡ್ತಿರ್ಲಿಲ್ಲ. ಬಟ್ ನಾನು ಇವತ್ತು ಮನೆಯಲ್ಲಿ ಇಲ್ಲಿ ಕ್ಲೀನ್ ಮಾಡಿದಾಗ ನೋಡಿದೆ, ಅದೊಂದು ಪ್ರೊಸೆಸ್ ತುಂಬ ಕಷ್ಟ ಇದೆ. ಯಪ್ಪ, ಇದನ್ನು ನೋಡುವಾಗಲೇ ಭಯ ಆಗ್ತಿದೆ ನನಗೆ. ಇದನ್ನು ಏನು ತಿನ್ನೋದಾ ಏನು ಅಂತಲೇ ಒಂಥರ, ಅಯ್ಯೋ ನಾವು ನಿಜವಾಗ್ಲೂ ನಾನ್ ವೆಜ್ ತಿಂತೀವಿ, ಆ ನಾನ್ ವೆಜ್ ಯಾಕೆ ಈ ಥರ ಇರುತ್ತೆ ತಿನ್ನೋಕ್ಕೆ, ಒಂಥರ ನೋಡಿದ್ರೇ ಭಯ ಆಗುತ್ತಲ್ವ. ನಮಗೂ ಹೊಟ್ಟೆಯೊಳಗೆ ಈ ಥರನೇ ಎಲ್ಲ ಇರ್ಬೋದಲ್ವ, ನಮ್ಗೆ ಈ ಥರ ಎಲ್ಲ ಪಾರ್ಟ್ಸ್ ಇರ್ಬೋದಲ್ವ. ಬಟ್ ಅದು ತಿನ್ನಲ್ಲ. ಇದು ಯಾಕೆ ತಿಂತಾರೆ, ಮೇಕೆ ಆಡು ಯಾಕೆ ತಿಂತಾರೆ ಅಂತ ಡೌಟು ನನಗೆ. ಒಂಥರ ಅಂದರೆ ಇದನ್ನೆಲ್ಲ ನೋಡುವಾಗಲೇ ಒಂಥರ ಭಯ ಆಗುತ್ತೆ. ಇದು ಕ್ಲೀನ್ ಮಾಡಿದ್ದು ನೋಡಿದರೆ ತಿನ್ನೋಕ್ಕೂ ಆಗಲ್ಲ. ಅದಕ್ಕೆ ನಾನು ಕ್ಲೀನ್ ಮಾಡೋದು ನೋಡೋಕ್ಕೇ ಹೋಗಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೇಲಿ ಚಿಕನ್ ಕ್ಲೀನ್ ಮಾಡಿದ್ರು ನಾನು ಅದು ತಿನ್ನಲ್ಲ. ನಾನು ಇನ್ ಕೇಸ್ ಆ ಚಿಕನ್ ಕ್ಲೀನ್ ಮಾಡೋದು ನೋಡಿಲ್ಲ ಅಂದರೆ ಮಾತ್ರ ತಿನ್ನೋಕ್ಕೆ ಹೋಗ್ತೀನಿ. ನೋಡಿಲ್ಲ ಅಂದರೆ ಮಾತ್ರ ತಿನ್ನೋದು. ನೋಡಿದರೆ ನಾನು ತಿನ್ನೋಕ್ಕೆ ಹೋಗಲ್ಲ. ನಂಗೆ ತುಂಬ ಭಯ ಆಗಿಬಿಡುತ್ತೆ. ತುಂಬ ಭಯ ಆಗಿಬಿಡುತ್ತೆ ನನಗೆ. ಅದು ಗಲೀಜು ಅನ್ನಿಸ್ಬಿಡುತ್ತೆ. ಓ ದೇವ್ರೆ, ಇದೇನು ಈ ಥರ ಇದೆ, ಇದನ್ನು ತಿನ್ನಬೇಕಾ ಅಂತ. ನೋಡಿ ಅಂತ ಇದೆ, ಯಾವ ಥರ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಒಂಥರ ನೋಡೋಕ್ಕೇ ಭಯ ಆಗುತ್ತಲ್ವ. ಇದ್ರ ಹೆಸ್ರು ಏನು ಗೊತ್ತಾ? ನಂಗೆ ಇದ್ರ ಹೆಸ್ರು ಏನಂತಲೇ ಗೊತ್ತಿಲ್ಲ. ಬಟ್ ನಮ್ಮಮ್ಮನಿಗೆ ಗ್ಯಾಸ್ ಇದ್ದರೆ ಈಸಿಯಾಗಿ ಕುಕ್ ಮಾಡ್ತಾರೆ ನೋಡಿ. ಇದು ಕರೆಂಟಲ್ಲಿ ಕುಕ್ ಮಾಡೋದು ಪ್ರೆಸ್ಟೀಜ್ ನಾನು ಇಸ್ಕೊಂಡಿದ್ದೆ. ನಂಗೆ ಇಷ್ಟು ಸಾಕಂತ ನಾನು ಮಾಡೋ ಕುಕ್ಕಿಂಗೆ. ಆ್ಯಕ್ಚುಲಿ ನಂಗೆ ಕುಕ್ಕಿಂಗೇ ಬರೋಲ್ಲ, ನಾನು ಮಾಡೋ ಕುಕ್ಕಿಂಗೆ ಇಷ್ಟು ಸಾಕಂತ ಇಸ್ಕೊಂಡಿದ್ದೆ. ಬಟ್ ನಮ್ಮ ಅಮ್ಮ ಅದರಲ್ಲಿ ಕುಕ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟರು. ಅವರಿಗೆ ಗ್ಯಾಸ್ ಇರಬೇಕು, ವೆರೈಟಿ ಮಾಡ್ಕೊಳ್ತಾರೆ. ಅವ್ರಿಗೆ ಅಂದರೆ ಎಲ್ಲ ಕಂಫರ್ಟೇಬಲ್ ಇರಬೇಕು, ಎಲ್ಲ ಐಟಮ್ಸ್ ಇರಬೇಕು. ಮಮ್ಮಿ ಅದರ ಹೆಸ್ರೇನು? ಅದು ಕಟ್ ಮಾಡಿ ಹಾಕ್ತಿದೆಯಲ್ಲ ಮಮ್ಮಿ, ಅದರ ಹೆಸ್ರೇನು ನೋಡು. ಸಾರಿ ಗೈಸ್, ಅವ್ರ ವಿಡಿಯೋದಲ್ಲಿ ಏನು ಮಾತಾಡ್ತಿಲ್ಲ, ಯಾಕಂದರೆ ಅವ್ರಿಗೆ ನಾಚಿಕೆ ಅಂತಿದೆ. ಮುಖನೂ ತೋರಿಸ್ತಿಲ್ಲ, ಮುಖನೂ ವೀಡಿಯೋ ಮಾಡಬೇಡ ಅಂತಿದ್ದಾರೆ. ಬಟ್ ಇದು ನೋಡಿ ರೆಡ್ ಆಗಿದೆ ಅಲ್ವಾ, ಲಿವರ್ ಥರ ಇದೆ ನೋಡೋಕ್ಕೆ. ನಾನು ಚಿಕನ್ ಲಿವರ್ ನೋಡಿನಿ, ತುಂಬ ಬ್ಲ್ಯಾಕ್ ಆಗಿರುತ್ತೆ ನೋಡಿ. ನಮ್ಮ ಮಮ್ಮಿ ರೆಡಿ ಮಾಡ್ತಾವ್ರೆ ಅದು
ಅದೇ ಬೋಟಿ ರೆಡಿ ಮಾಡ್ತಿದ್ದಾರೆ ನೋಡಿ ಹೆಂಗಿದೆ ಅಂತ. ಅದು ತುಂಬ ಬೇಯಬೇಕಂತೆ ಫ್ರೆಂಡ್ಸ್. ಆ್ಯಕ್ಚುಲಿ ಕುಕ್ಕರ್ ಇದ್ದರೆ ಈಸಿಯಾಗಿ ಆಗ್ತಿತ್ತು ಅಂತಂತಿದ್ರು ನಮ್ಮ ಮಮ್ಮಿ. ಆದರೆ ಗ್ಯಾಸ್ ಇಲ್ಲ ನನ್ನ ಜೊತೆ, ಸೊ ಇದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು. ನೋಡೋಣ ಹೆಂಗೆ ಬರುತ್ತೆ ಅಂತ. ಆದರೂ ಫೈನಲಿ ಹೆಂಗೆ ಬರುತ್ತೆ ಅಂತ ನೋಡೋಣ, ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ಫ್ರೆಂಡ್ಸ್, ನೀವೇನಾದರೂ ತಿಂದಿರಾ? ಆ್ಯಕ್ಚುಲಿ ನನಗೆ ಇದು ಕುಕ್ ಮಾಡೋಕ್ಕೇ ಬರಲ್ಲ. ನನಗೆ ಟೊಮೆಟೊ, ಈರುಳ್ಳಿ, ಚಿಲ್ಲಿ ಬಂದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡೋಕ್ಕೆ ತುಂಬ ಇಷ್ಟ. ನೋಡಿ ನಮ್ಮ ಮಮ್ಮಿ ತೆಗಿತಿದ್ದಾರೆ, ಅದು ಬೆಂದಿರೋ ಆ ಮೀಟನ್ನು ತೆಗ್ದು ಸೆಪ್ರೇಟ್ ಆಗ್ತಿದ್ದಾರೆ ನೋಡಿ ಹೆಂಗಿದೆ ಅಂತ ಮೀಟು. ನನ್ನ ಕೆಲಸ ಬಂದು ಆನಿಯನ್ನು ಟೊಮೆಟೊ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡೋದು, ಅದೇ ನಂಗೆ ತುಂಬ ಇಷ್ಟ. ಮತ್ತು ಬೇರೆ ನಾನು ಏನು ಮಾಡೋಕ್ಕೆ ಹೋಗಲ್ಲ. ನಂಗೆ ಬರೋ ಸಿಂಪಲ್ ಕುಕ್ಕಿಂಗನ್ನು ಮಾಡ್ತೀನಿ ನಾನು, ಬೇರೆ ಯಾವುದು ಮಾಡೋಕ್ಕೋಗಲ್ಲ. ನನಗೇನಂದರೆ ಈಸಿಯಾಗಿರಬೇಕು, ಕುಕ್ಕಿಂಗ್ ಬೇಗ ಮುಗಿಬೇಕು. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತೀನಿ ಚಿಕನ್ ಪಿಕ್ಕಲ್ಸ್ ಎಲ್ಲ ಯಾವ ಥರ ಚೆನ್ನಾಗಿರುತ್ತೆ ಅಂತ. ಒಂದು ಸಲ ನಾನು ಚಿಕನ್ ಪಿಕ್ಕಲ್ ಆರ್ಡರ್ ಮಾಡಿದ್ದೆ, ಚೆನ್ನಾಗಿರುತ್ತಂತ. ಬಟ್ ಫಸ್ಟ್ ಏನು ಚೆನ್ನಾಗಿರಲಿಲ್ಲ. ಸೊ ನಂಗೆ ಯೂಟ್ಯೂಬಲ್ಲೂ ನೋಡಿ ಆರ್ಡರ್ ಮಾಡೋಕ್ಕೆ ತುಂಬ ಭಯ. ಸೊ ಅದಕ್ಕೆ ನಾನು ಸಿಂಪಲ್ ಕುಕ್ ಮಾಡ್ಕೊತೀನಿ ಮನೆಯಲ್ಲಿ, ನನಗೇನು ಬೇಕೋ ಅದು ಮಾಡ್ಕೊತೀನಿ. ಬಟ್ ಇದು ನೋಡಿ ಹೆವಿ ಲಾಂಗ್ ಪ್ರೊಸೆಸ್ ಅಂತ ಹೇಳ್ಬೋದು, ತುಂಬಾ ಕಷ್ಟ. ಈ ಮೀಟ್ ಬಂದು ಬೇಯಿಸಿ ಕ್ಲೀನ್ ಮಾಡಿ ಬೇಯಿಸಿ ಕುಕ್ ಮಾಡಿ ತಿನ್ನೋದು ನಿಜವಾಗ್ಲೂ ತುಂಬಾ ಕಷ್ಟ. ನೋಡಿ ಮಸಾಲ ಹಾಕ್ತಿದ್ದಾರೆ ನಮ್ಮ ಅಮ್ಮ, ಎಲ್ಲ ಕುಕ್ ಮಾಡ್ತಿದ್ದಾರೆ ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ. ನೋಡೋಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ಬಟ್ ಇದು ಕ್ಲೀನ್ ಮಾಡಿ ಕುಕ್ ಮಾಡೋ ಅಷ್ಟರಲ್ಲಿ ಇದೆಯಲ್ವಾ ಎಷ್ಟು ಕಷ್ಟ. ನಮ್ಮ ಮಮ್ಮಿ ಎಷ್ಟು ಕಷ್ಟಪಟ್ಟರು ಅಂದರೆ ನಾನಿವತ್ತು ಕಣ್ಣಾರೆ ನೋಡಿಬಿಟ್ಟೆ. ನಮ್ಮ ಮನೆಯಲ್ಲಿ ಇದು ಕುಕ್ ಮಾಡುವಾಗ ನಾನು ತಿನ್ನಲ್ಲ ಅಂತ ಒಬ್ಸರ್ವ್ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ನಾನು ಅವರೇ ತಂದು ಮಾಡಿದಾಗ ಕ್ಲೀನ್ ಮಾಡಿದಾಗ ಮಾತ್ರ ಒಬ್ಸರ್ವ್ ಮಾಡಿರೋದು ಎಷ್ಟು ಕಷ್ಟ ಇದು ಅಂದರೆ. ಕ್ಲೀನ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಅಪ್ಪ ಅಂತ ಅನ್ನಿಸ್ಬಿಡುತ್ತೆ. ಆದರೂ ನಮ್ಮ ಮಮ್ಮಿ ಗ್ರೇಟೇ ಬಿಡಿ ಇದು ಮಾಡಿರೋದು. ನೋಡೋಕ್ಕೇನೋ ಚೆನ್ನಾಗಿ ಕಾಣುತ್ತೆ, ಬಟ್ ತಿಂದರೆ ಎಲರ್ಜಿ, ನನ್ನ ಮೈ ಫುಲ್ಲೆಲ್ಲ ಎಲರ್ಜಿ ಆಗುತ್ತೆ. ನಂತರ ನಮ್ಮ ಮಮ್ಮಿ ಆಲ್ರೆಡಿ ಹೇಳಿದರು ಇದು ರೆಡಿ ಮಾಡಿಟ್ಬಿಟ್ಟು ಈವ್ನಿಂಗ್ ಟೆಂಪಲ್ಗೆ ಹೋಗೋಕ್ಕಿದೆ ಅಂತ. ಸೊ ಈ ಟೆಂಪಲ್ಗೆ ಹೋದಲ್ಲಿ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ, ಏನಾದರೂ ಕೊಡಿಸ್ತೀನಿ ಅಂತ ಅಂದಿದ್ರು. ಆ್ಯಕ್ಚುಲಿ ಅದಕ್ಕೆ ನಾನು ಬೇಗ ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ನಮ್ಮ ಮಮ್ಮಿ ಬಂದು ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿ ಟೆಂಪಲ್ಗೆ ಹೋಗೋಣ ಅಂತ ಅಂದಿದ್ರು. ಸೊ ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಮತ್ತು ಟೆಂಪಲ್ಗೆ ರೆಡಿ ಆದೆ. ನೈಟು ಈವ್ನಿಂಗ್ ಸ್ನಾನ ಮಾಡಿಬಿಟ್ಟು ನಮ್ಮ ಮಮ್ಮಿ ನೋಡಿ ಎಷ್ಟು ಶಾಪಿಂಗ್ ಮಾಡಿದ್ರು ಮನೆ ಹತ್ರ. ಮತ್ತೆ ವೆಜಿಟೇಬಲ್ಸ್ ಬಂದರೆ ಮತ್ತೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾರೆ, ಅದು ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾರೆ. ಮತ್ತು ನೈಟ್ ಬಂದು ಟೆಂಪಲ್ಗೆ ಹೋದ್ವಿ ನೋಡಿ, ಇದೇ ನಮ್ಮ ಮನೆ ಹತ್ರ ಇರೋ ಟೆಂಪಲು. ಆ್ಯಕ್ಚುಲಿ ಎಲ್ಲ ಟೆಂಪಲ್ ಬ್ಯಾಂಗ್ಳೂರಲ್ಲಿ ಎಲ್ಲ ಟೆಂಪಲ್ಗೆ ಹೋದರೆ ಈ ಪುಳಿಯೋಗರೆ ಒಂದು ಫ್ರೀಯಾಗಿ ಕೊಟ್ಬಿಡ್ತಾರೆ ಅಷ್ಟೇ. ಪುಳಿಯೋಗರೆ ಯಾವ ಟೆಂಪಲಲ್ಲಿ ಪುಳಿಯೋಗರೆ ಫ್ರೀ ಅಂತ. ಆ್ಯಕ್ಚುಲಿ ನಂಗೆ ಅಷ್ಟು ಅಲ್ಲ ಪುಳಿಯೋಗರೆ ನಮ್ಮ ಸೈಡ್ ಇರಲಿಲ್ಲ, ಅಷ್ಟು ಇಡ್ಸಲ್ಲ. ಮತ್ತು ದೇವರ ಪ್ರಸಾದ ಅಂತ ಕೊಟ್ಟಿದ್ದಾರಲ್ವಾ ಅಂತ ಸುಮ್ಮನೆ ತಿಂದುಬಿಟ್ಟಿರ್ತೀನಿ. ಬಟ್ ಪರವಾಗಿಲ್ಲ, ಓಕೆ, ವೇಸ್ಟ್ ಮಾಡಬಾರ್ದಂತ ನಾನು ನಮ್ಮಮ್ಮ ತಿಂದ್ವಿ. ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್, ಟೆಂಪಲಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಅಲ್ಲಿಂದ ನಾನು ಹೊರಗಡೆ ನಮ್ಮಮ್ಮ ಕರ್ಕೊಂಡು ಬರುವಾಗ ನನಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿದ್ರು. ಸೊ ಏನು ಟೆನ್ಷನ್ ಇಲ್ಲ, ಬೆಳಿಗ್ಗೆ ಶಾಪಿಂಗ್ ಹೋಗುವಾಗ ಏನು ಕೊಡಿಸಿಲ್ಲ ಅಂದರು. ಈವ್ನಿಂಗ್ ಟೆಂಪಲಿಂದ ಬರುವಾಗ ಬೇಕಿರೋ ಐಟಮ್ಸ್ ಎಲ್ಲ ಕೊಡಿಸಿದ್ರು. ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಇವತ್ತು ತುಂಬ ಕಷ್ಟಪಟ್ಟಿದ್ದಾರಲ್ವ ಕುಕ್ಕಿಂಗ್ ಮಾಡೋ ಪ್ರೊಸೆಸ್ಸಲ್ಲಿ, ತುಂಬಾ ಕಷ್ಟ ಮಾಡಿದ್ದಾರಲ್ವ. ತುಂಬಾ ಕಷ್ಟ ಅಲ್ವಾ ಕುಕ್ ಮಾಡೋದು. ಎಷ್ಟು ಕ್ಲೀನ್ ಮಾಡಿ ಎಷ್ಟು ಹೈಜಿನಿಕ್ಕಾಗಿ ಮಾಡಿಕೊಟ್ರು ನಮ್ಗೆ ತಿನ್ನೋಕ್ಕಾಗಲ್ಲ ನೋಡಿ, ಅದೇ ಬೇಜಾರು. ಆದರೆ ಎಷ್ಟು ಕಷ್ಟಪಟ್ರಲ್ವ ನಮ್ಮ ಮಮ್ಮಿ ನೋಡಿ ಬೇಜಾರಾಯಿತು. ನೋಡಿ ಚಿನ್ನ ಮರಿ ಎಷ್ಟು ಚೆನ್ನಾಗಿದೆ, ಚಿಕ್ಕ ಮರಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆಟ ಆಡ್ತಿತ್ತು ಇದು ಟೆಂಪಲಲ್ಲಿ. ತುಂಬ ಖುಷಿ ಆಯ್ತು ಇದನ್ನು ನೋಡುವಾಗ. ನಾನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಈ ಮೇಕೆ ಜೊತೆ. ತುಂಬ ಟೆಂಪಲ್ ಹತ್ರನೇ ಆಟ ಆಡ್ತಿತ್ತು. ನನಗೆ ಎತ್ಕೊಬೇಕು ಅನ್ನಿಸ್ತು, ಬಟ್ ಮಮ್ಮಿ ಬೇಡ ಅಂದರು, ಬೇರೆಯವ್ರದ್ದು ಬೈತಾರೆ ಅಂತ. ಬಟ್ ಏನೋ ತುಂಬ ಖುಷಿ ಆಯಿತು ಈ ಮೇಕೆನ ನೋಡುವಾಗ. ತುಂಬ ಎಂಜಾಯ್ ಮಾಡಿಬಿಟ್ಟು ಮೇಕೆ ಜೊತೆ ತುಂಬ ಆಟ ಆಡಿಬಿಟ್ಟು ಮತ್ತು ನಾನು ನಮ್ಮ ಮಮ್ಮಿ ಜೊತೆ ಬಂದೆ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಮಮ್ಮಿ ಸ್ನ್ಯಾಕ್ಸ್ ಎಲ್ಲ ಇಸ್ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಇವತ್ತು ಡೇ. ಅಂದರೆ ಸಂಡೇ ಹೆಂಗೆ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ. ವೀಕ್ಲಿ ಒಂದೇ ದಿವಸ ರಜೆ ಸಿಗುತ್ತೆ, ಆ ರಜೆನೂ ಎಷ್ಟು ಬೇಗ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ. ತುಂಬ ಬೇಜಾರಾಗಿಬಿಡುತ್ತೆ. ಮತ್ತು ಏನು ಮಾಡೋದು, ಏನು ಮಾಡೋಕ್ಕೂ ಆಗಲ್ಲ.
ಸುಮ್ಮನೆ ತೆಪ್ಪಗೆ ನೆಕ್ಸ್ಟ್ ಡೇ ಮತ್ತೆ ವರ್ಕ್ಗೆ ಹೋಗ್ಬೇಕು, ಅದೇ ಕಂಟಿನ್ಯೂ ಪ್ರೊಸೆಸ್. ಯಾಕೆ ಈ ಥರ ಲೈಫ್ ಅಂತಲೇ ಗೊತ್ತಾಗ್ತಿಲ್ಲ. ಸ್ಕೂಲಲ್ಲಿ ಇದ್ದಾಗಲೂ ಆ ಥರನೇ ಇತ್ತು ಲೈಫು. ಎವ್ರಿ ಡೇ ಸ್ಕೂಲ್ಗೆ ಹೋಗಬೇಕು, ಕಾಲೇಜಲ್ಲಿ ಇದ್ದಾಗಲೂ ಎವ್ರಿ ಡೇ ಕಾಲೇಜ್ಗೆ ಹೋಗಬೇಕು. ಇವಾಗ ವರ್ಕ್ಗೆ ಹೋದಾಗಲೂ ಎವ್ರಿ ಡೇ ವರ್ಕ್. ತುಂಬ ಬೋರಿಂಗ್ ಅನಿಸ್ಬಿಡುತ್ತೆ ಲೈಫ್. ಏನಂತಾನೆ ಅರ್ಥನೇ ಆಗಲ್ಲ. ವರ್ಕ್ಗೆ ಹೋಗಿಲ್ಲ ಅಂದರೆ ಬೇರೆ ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕಾಗುತ್ತೆ. ಸೊ ವರ್ಕ್ಗೆ ಹೋಗಬೇಕು ಅಂತ ನಾವು ಅಲ್ಲಿಂದ ಬಂದು ಎಲ್ಲ ನಮ್ಮ ಮಮ್ಮಿ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಮಮ್ಮಿಗೆ ಇಸ್ಕೊಂಡು ನೀರೆಲ್ಲ ತಗೊಂಡು